ಶಿವಮೊಗ್ಗ ನಗರದ ಬಿಬಿ ರಸ್ತೆಯಲ್ಲಿ ಬಹಳ ಹಳೆಯ ಇತಿಹಾಸ ಹೊಂದಿರುವ ಮನ್ಮಥ ಸೇವಾ ಸಮಿತಿ ವತಿಯಿಂದ ಪ್ರತಿವರ್ಷದಂತೆ ಈ ವರ್ಷವೂ ಭಕ್ತಿಭಾವದಿಂದ ಕಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿತು. ಸಂಪ್ರದಾಯಬದ್ಧವಾಗಿ ಹಲವು ವರ್ಷಗಳಿಂದ ನಡೆದು ಬರುತ್ತಿರುವ ಈ ಕಾರ್ಯಕ್ರಮಕ್ಕೆ ವಿಶೇಷ ಮಹತ್ವವಿದೆ. ಸ್ಥಳೀಯ ಭಕ್ತರು ಹಾಗೂ ಸಮಿತಿ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಪೂಜಾ ವಿಧಿವಿಧಾನಗಳೊಂದಿಗೆ ಕಾಮನ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ವೇಳೆ ಭಾಗವಹಿಸಿದ್ದ ಭಕ್ತರು ಶಾಂತಿ, ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ಸಮಿತಿ ಸದಸ್ಯರು ಮಾತನಾಡಿ, ಈ ಪರಂಪರೆ ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದ್ದು ಮುಂದಿನ ಪೀಳಿಗೆಗೂ ಉಳಿಸಬೇಕೆಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮುರಳಿವ್ಯಾಸ್. ನೋಡಿ, ನಾವಿವಾಗ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಶಿವಮೊಗ್ಗದ ಬಿಬಿ ರಸ್ತೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಒಂದು ಮನ್ಮಥನ ವಿಗ್ರಹ. ಅನೇಕ ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಈ ಒಂದು ಮನ್ಮಥ ಸೇವಾ ಸಮಿತಿ ಸುಮಾರು 50, 60, 70, 80 ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಮನ್ಮಥನ ಪ್ರತಿಷ್ಠಾಪನೆಯನ್ನು ಪ್ರತಿ ವರ್ಷ ಈ ಒಂದು ಬಿಬಿ ರಸ್ತೆಯಲ್ಲಿರ್ತಕ್ಕಂಥ ಕೂಡ್ಲಿ ಮಠದ ಆವರಣದಲ್ಲಿ ಮಾಡ್ತಾರೆ. ಅದೇ ರೀತಿ ಕಾಮದಹನದ ದಿವಸ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಹೋಳಿಯ ಆಟವನ್ನು ಕೂಡ ಇಲ್ಲಿ ಆಡ್ತಾರೆ. ಇಡೀ ಶಿವಮೊಗ್ಗದಲ್ಲಿ ಕಾಮದಹನ ಬಿಬಿ ರಸ್ತೆಯ ಮನ್ಮಥ ಸೇವಾ ಸಮಿತಿಯ ಕಾಮನ ದಹನ ಯಾವತ್ತಾಗುತ್ತೆ ಅದೇ ದಿವಸ ಬೇರೆ ಎಲ್ಲ ಕಡೆಯಲ್ಲೂ ಗಾಂಧಿ ಬಜಾರ್ ಇರ್ಬೋದು, ದುರ್ಗಿಗುಡಿ ಮುಖ್ಯ ರಸ್ತೆ ಇರ್ಬೋದು, ಗೋಪಾಳ ಇರ್ಬೋದು, ಶಿವಮೊಗ್ಗದ ಎಲ್ಲ ಬಡಾವಣೆಗಳಲ್ಲೂ ಕೂಡ ಕಾಮದಹನವನ್ನು ಬಿಬಿ ರಸ್ತೆಯಲ್ಲಿ ಯಾವತ್ತು ಕಾಮದಹನವನ್ನು ಮಾಡ್ತಾರೆ ಅವತ್ತೇ ದಿವಸ ಮಾಡ್ತಾರೆ. ಅನೇಕ ಇತಿಹಾಸಗಳನ್ನು ಹೊಂದಿರತಕ್ಕಂಥ ಮನ್ಮಥ ಇದು. ಎಷ್ಟೋ ಬಾರಿ ಈ ಮನ್ಮಥನ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ಗಲಾಟೆಗಳು ನಡೆದು ಪೊಲೀಸರು ಈ ಮನ್ಮಥನನ್ನು ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿರ್ತಕ್ಕಂಥ ಅನೇಕ ನಿದರ್ಶನಗಳಿದೆ. ಕೊನೆಗೆ ಕಾಮದಹನವನ್ನು ಪೊಲೀಸರೇ ಮಾಡಿರ್ತಕ್ಕಂಥ ಇತಿಹಾಸವೂ ಕೂಡ ಇದೆ. ಆದರೂ ಕೂಡ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಅನೇಕ ಗಣ್ಯ ವ್ಯಕ್ತಿಗಳು ಇದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಮನ್ಮಥ ಸೇವಾ ಸಮಿತಿ ಅಂತಲೇ ಒಂದು ಬ್ಯಾಂಕ್ ಖಾತೆಯನ್ನು ಕೂಡ ತೆರೆದು ಪ್ರತಿ ವರ್ಷವೂ ಇಲ್ಲಿ ಸಂಗ್ರಹ ಆಗ್ತಕ್ಕಂಥ ದುಡ್ಡಿನಲ್ಲಿ ಉಳಿದಿರ್ತಕ್ಕಂಥ ಹಣವನ್ನು ಅಲ್ಲಿಟ್ಟು ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಈ ಒಂದು ಮನ್ಮಥನ ದಹನವನ್ನು ಮಾಡಲಿಕ್ಕೆ, ಈ ಒಂದು ಕಾಮದಹನವನ್ನು ಮಾಡಲಿಕ್ಕೆ ಆ ಹಣವನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಉತ್ತಮವಾದಂಥ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ. ಅದೇ ರೀತಿ ನಾಳೆ ದಿವಸ ಕಾಮದಹನ ಆದ ಮೇಲೆ ಸಾರ್ವಜನಿಕರಿಗೆ ಒಂದು ಭೋಜನದ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಕೂಡ ಈ ಮನ್ಮಥ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮಾಡಿರ್ತಾರೆ. ಅನೇಕ ವರ್ಷದ ಇತಿಹಾಸ ಇರ್ತಕ್ಕಂಥ ಈ ಕಾಮನ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಬಹಳ ಅದ್ಭುತವಾಗಿದೆ. ಅನೇಕ ವರ್ಷಗಳಿಂದ ಆಗಿರ್ತಕ್ಕಂಥದ್ದು. ನೋಡಿ, ಮನ್ಮಥನ ವಿಗ್ರಹ ಅಂದರೆ ಬಹಳ ಮನ್ಮಥವಾಗೇ ಇದೆ. ಅದೇ ರೀತಿ ನೋಡಿ, ಎಲ್ಲ ಕಡೆಯಲ್ಲೂ ಬಹಳ ಅದ್ಭುತವಾಗಿದೆ. ನೀವು ಶಿವಮೊಗ್ಗದ ಬಿಬಿ ರಸ್ತೆಗೆ ಬಂದರೆ ಒಮ್ಮೆ ಈ ಮನ್ಮಥನ ದರ್ಶನವನ್ನು ಮಾಡಿ ಅಂತ ಹೇಳ್ತಾ, ಜನಶ್ರೀ ನ್ಯೂಸ್ಗಾಗಿ ಮುರಳಿ ವ್ಯಾಸ್, ಬಿಬಿ ರಸ್ತೆಯಿಂದ ಶಿವಮೊಗ್ಗ. ನಮಸ್ಕಾರ.